ಸಂಕುಲವೇ ತನ್ನ ಅಚ್ಚಿ ಬಿಟ್ಟು ಹಾರಿ ಹೋಗುತ್ತಾ ಇದೆ. ನದಿಯ ನೀರು ಬತ್ತಿ ಹೋಗಿದೆ, ಬೆಳೆಗಳು ಉದುರುತ್ತಾ ಇದೆ. ಈ ರೀತಿಯಾಗಿ ಸಂಭವಿಸಿರಬೇಕಾದರೆ ಕಾರಣವೇನು? ಸರಿ, ನನ್ನ ದೃಷ್ಟಿಯಲ್ಲೇ ನೋಡುತ್ತೇನೆ ಅಂತೆ. ದಿವ್ಯ ದೃಷ್ಟಿಯಲ್ಲಿ ನೋಡಿದಂತಹ ಸಂದರ್ಭ, ತಿಥಿದೇವಿಯ ಮಗಳು ಮಾಲಿನಿ ಮಹಿಷಿ ರೂಪವನ್ನು ತಳೆದು ತಪಸ್ಸನ್ನು ಆಚರಿಸುತ್ತಿದ್ದಾಳೆ. ಇದು ನಮ್ಮ ಮುಳುಗುಲಕ್ಕೆ ಮಹಿಷಿ ರೂಪವನ್ನು ತಳೆದು ತಪಸ್ಸನ್ನು ಆಚರಿಸುತ್ತಿದ್ದಾಳೆ. ಇವಳನ್ನು ಹೀಗೆ ಬಿಡಬಹುದೇ? ಬಿಡಕೂಡದು, ಇದು ಶಾಪ. ಮಹಿಷಿ ರೂಪವನ್ನು ತಳೆದು ತಪಸ್ಸನ್ನು ಆಚರಿಸುತ್ತಿದ್ದಾಳೆ ಮಗನನ್ನು ಪಡೆಯುವ ಉದ್ದೇಶದಿಂದ. ಆದ್ದರಿಂದ ಇವಳ ಮಗ ಹೊಟ್ಟೆಯಲ್ಲಿ ಹುಟ್ಟುವ ಮಗ ಮಹಿಷನೇ ಆಗಲಿ. ಸರಿ ಸರಿ, ಇನ್ನಿಲ್ಲಿರುವುದು ಸರಿಯಲ್ಲ. ಯೋಗ್ಯವಾದ ಕಾಡನ್ನು ಹುಡುಕಬೇಕು. ನಡೆಯುತ್ತೇನೆ. ಶಾಪ ಪರಿಹಾರಕ್ಕಾಗಿ 3 ಮೂರ್ತಿಗಳಿದ್ದಾರೆ, ಅವರಿಂದಲೂ ಅಸಾಧ್ಯವಾಗದೆ ಆಗಲಿ.